ನಮಸ್ಕಾರ, SLV ಎಲೆಕ್ಟ್ರಾನಿಕ್ಸ್ಗೆ. ಇವತ್ತು ನನ್ನ ಹತ್ರ ಒಂದು ಫಿಲಿಪ್ಸ್ ಟಿ ವಿ ಬಂದಿದೆ. ಫಿಲಿಪ್ಸ್ ಟಿ ವಿ ಮಾಡಲ್ಲು ನೋಡಿ ಯಾವುದು ಅಂತ ಹೇಳ್ತೀನಿ. ನೋಡಿ ಈ ಥರ ಬೋರ್ಡ್, ಈ ಥರ ಬೋರ್ಡ್ ಬರುತ್ತೆ. ಇದು ವಿಡಿಯೋಕಾನಲ್ಲೂ ಬರುತ್ತೆ, ಸ್ಯಾನ್ಸಿ ಮತ್ತು ಅಕಾಯ್ ಟಿ ವಿಲೂ ಬರುತ್ತೆ, ಮತ್ತು ಫಿಲಿಪ್ಸಲ್ಲೂ ಬರುತ್ತೆ. ಸೇಮ್ ಟು ಸೇಮ್ ಬೋರ್ಡ್ ಬರುತ್ತೆ. ರಿಮೋಟು ಮೆಮೊರಿ ಮಾತ್ರ ಚೇಂಜಸ್ ಆಗಿರುತ್ತೆ ಅಷ್ಟೇ. ಸೇಮ್ ಟು ಸೇಮ್ ವೋಲ್ಟೇಜ್ ಇರುತ್ತೆ. ಬಟ್ ಇದೇನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ಈಗ ನೋಡಿ ನಿಮಗೆ ತೋರಿಸ್ತೀನಿ. ಲೈಟ್ ಬರ್ತಾ ಇದೆ ನೋಡಿ. ನಾನು ಆನ್ ಮಾಡ್ತೀನಿ. ಸ್ಟ್ಯಾಂಡ್ ಬೈ ರಿಲೀಸ್ ಆಯಿತು. ಸ್ಟ್ಯಾಂಡ್ ಬೈ ರಿಲೀಸ್ ಆಗಿ ಮತ್ತೆ ಸ್ಟ್ಯಾಂಡ್ ಬೈಗೆ ಬಂದುಬಿಡ್ತದೆ. ಏನಾಗಿರುತ್ತೆ ಅಂದರೆ ನೋಡಿ, ಸೆಂಟ್ರ್ ಲೈನ್ ಒಂದು ಬರುತ್ತೆ. ಚಿಕ್ಕದಾಗಿ ಒಂದು ಲೈನ್ ಬರುತ್ತೆ ನೋಡಿ. ಬಂದ್ಬಿಟ್ಟು ನೋಡಿ ತಿರುಗಿ ಸ್ಟ್ಯಾಂಡ್ ಬೈಗೆ ಬಂದುಬಿಡ್ತು. ಇದು ಪ್ರಾಬ್ಲಮ್ ಏನಪ್ಪ ಅಂದರೆ, ಸ್ಟ್ಯಾಂಡ್ ಬೈ ಪ್ರಾಬ್ಲಮ್ ಅಲ್ಲ, ಇದು ಪವರ್ ಸಪ್ಲೈ ಕಂಪ್ಲೇಂಟ್ ಅಲ್ಲ. ಇದು ನೋಡಿ, ಇದು IC ರಿಮೂವ್ ಮಾಡ್ಕೊತೀನಿ. ಇದೊಂದು IC ಮತ್ತು ಇಲ್ಲೊಂದು ನೋಡಿ, ಅಲ್ಲಿ ಮೈನಸ್ಗೆ 110 ಪಕ್ಕದಲ್ಲಿ ಇದೆಯಲ್ಲ, 12 ವೋಲ್ಟೇಜು, 12 ವೋಲ್ಟೇಜ್ ಮೈನಸ್ಸು ಮತ್ತು 12 ವೋಲ್ಟೇಜ್ ಪ್ಲಸ್, ಅದೆರಡು ಡಯೋಡು ಮತ್ತು ಅದೊಂದು ನಾವು IC ಚೇಂಜ್ ಮಾಡ್ಕೊಬೇಕಾಗುತ್ತೆ. IC ಚೇಂಜ್ ಮಾಡ್ಕೊಂಡು ಆಮೇಲೆ ನಾವು ಕಿಟ್ ಆನ್ ಮಾಡ್ಕೊತೀನಿ. ಈ ಕಂಪ್ಲೇಂಟ್ ಇದರಲ್ಲಿ ಕಾಮನ್ ಆಗಿ ಬರುತ್ತೆ ಈ ಬೋರ್ಡಲ್ಲಿ. ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ, ಇದು ಪವರ್ ಸಪ್ಲೈ ಕಂಪ್ಲೇಂಟ್ ಆಗೈತೆ ಅಂದ್ಬಿಟ್ಟು ಇದು ರೆಗ್ಯುಲೇಟ್ರು IC ಎಲ್ಲ ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಅದು ಓಕೆ ಆಗೋಲ್ಲ. ಅದಕ್ಕೋಸ್ಕರ ನಿಮಗೆ ಅದೆರಡು ಚೇಂಜ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಈಗ 2 IC ಚೇಂಜ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು IC ಇದು ಪರ್ಟಿಕ್ಯುಲರ್ IC ಒಂದು ಚೇಂಜ್ ಮಾಡ್ಕೊಂಡಿದ್ದೀನಿ, ಈ ನಂಬರು. ಮತ್ತು ಬೇರೆ ಕಿಟ್ಟಿಂದ ತೆಗೆದಾಕಿದ್ದೀನಿ ನೋಡಿ. 2 ಡಯೋಡು ಚೇಂಜ್ ಮಾಡಿದ್ದೀನಿ ನೋಡಿ. 110 ಪ್ಲಸ್ಸು ಮತ್ತು ಮೈನಸ್ಸು, 12 ವೋಲ್ಟ್ಸ್ ಪ್ಲಸ್ಸು ಮತ್ತು 12 ವೋಲ್ಟ್ಸ್ ಮೈನಸ್, 2 ಡಯೋಡು ಚೇಂಜ್ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ, 2 ಚೇಂಜ್ ಮಾಡಿಕೊಂಡು ನಾನು ಕಿಟ್ ಆನ್ ಮಾಡ್ತೀನಿ. ಏನು ಪ್ರಾಬ್ಲಮ್ ಅಂತ ಇವಾಗ ಆನ್ ಆಗುತ್ತಾ ಇಲ್ವ ಅಂತ ನೋಡೋಣ. ಲೈಟ್ ಬಂದೈತೆ. ಕಾಲ್ಗಳು ಬಂದುಬಿಡ್ತವೆ ಮಾಡೋವಾಗ. ಕಾಲ್ಗಳು ಬಂದರೆ ಅದು ವೀಡಿಯೋ ಹಂಗೆ ಸ್ಟಾಪ್ ಆಗ್ಬಿಡ್ತದೆ ನೋಡಿ. ಆನ್ ಮಾಡಿದ್ದೀನಿ ನೋಡಿ, ಆನ್ ಆಯಿತು. ಈಗ ಲೈಟು ಮತ್ತೆ ಸ್ಟ್ಯಾಂಡ್ ಬೈಗೆ ರಿಲೀಜು ವಾಪಸ್ ಬರಲಿಲ್ಲ. ಸ್ಟ್ಯಾಂಡ್ ಬೈಗೆ ನೋಡಿ, ಟಿ ವಿ ಬಂದಿದೆ. ಸೊ ಎಲ್ಲರೂ ಏನು ಮಾಡ್ಕೊತೀರಾ ನೀವು, ಸ್ಟ್ಯಾಂಡ್ ಬೈ ಪ್ರಾಬ್ಲಮ್ಗೆ ಗೊತ್ತಿಲ್ಲದವ್ರು ಏನು ಮಾಡ್ತಾರೆ, ಸ್ಟ್ಯಾಂಡ್ ಬೈ ಪ್ರಾಬ್ಲಮ್ ಅಂದ್ಬಿಟ್ಟು ಎಲ್ಲ ರೆಗ್ಯುಲೇಟ್ರು ಮತ್ತು ICಗೆ ರೆಗ್ಯುಲೇಟರ್ ಸೆಕ್ಷನ್ನು ಮತ್ತು ಮೇನ್ IC ಹೋಗೈತೆ ಅಂದ್ಬಿಟ್ಟು ಇಲ್ಲ ಪವರ್ ಸಪ್ಲೈಲಿ ಕಂಪ್ಲೇಂಟ್ ಐತೆ ಅಂದ್ಬಿಟ್ಟು ಹುಡ್ಕಾಡ್ತಿರ್ತೀರಿ. ಸೊ ಇದೇ ಯಾವ ಥರ ಕಂಪ್ಲೇಂಟ್ ಅಂದರೆ, ಈ ಮಾಡೆಲ್ ಕಿಟ್ಟಲ್ಲಿ ನೋಡಿ ಈ ಥರನೇ ಪ್ರಾಬ್ಲಮ್ ಇರ್ತದೆ. ಇದು ಯಾವಾಗೂ ಪ್ಲಸ್ಸು ಮೈನಸ್ಸು, ಇದೊಂದು 12 ವೋಲ್ಟ್ಸ್ ಪ್ಲಸ್ಸು ಮತ್ತು 12 ವೋಲ್ಟ್ಸ್ ಮೈನಸ್ಸು, 2 ಡಯೋಡು ಮತ್ತು ಒಂದು ಪರ್ಟಿಕ್ಯುಲರ್ IC ಚೇಂಜ್ ಮಾಡಿಕೊಂಡ್ರೆ ಆ ಕಂಪ್ಲೇಂಟು ನಿಮಗೆ ಕ್ಲಿಯರ್ ಆಗುತ್ತೆ. ಯಾವುದಕ್ಕೂ ನೀವು ಈ ಥರ ಮಾಡಿಕೊಂಡು ಮಾಡಿ ನೋಡಿ. ಈ ಮಾಡೆಲ್ ಕಿಟ್ಟು ಈ ಥರ ಏನೋ ನಿಮ್ಗೆ ಏನೇನೋ ಡೌಟ್ ಇದ್ದರೆ ನಾನು ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೊಂದು ವೀಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. ಧನ್ಯವಾದಗಳು.